ಹಾಯ್ ಫ್ರೆಂಡ್ಸ್, ಸುಜಾತ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ಇವತ್ತು ನಾನು ಸಜ್ಜಿಗೆ ಹೋಳಿಗೆ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ. ಮೊದಲಿಗೆ ನಾನು ಕಣಕ ಕಲಿಸ್ಕೊಂಡು ಇಟ್ಕೊಂಡೆ. ಒಂದು ರವೆ ಇತ್ತಲ್ರಿ, ಅದರಲ್ಲೇ ಒಂದೂವರೆ ರವೆ ತೊಗೊಂಡಿದ್ದೆ. 5 ಬೆಲ್ಲ ಹಾಕೀನಿ ರೀ. ಅದರಲ್ಲೇ 5 ನೀರು ಹಾಕೀನಿ. ಅದು ಬೆಲ್ಲ ಅದೆಲ್ಲ ಕರಗ್ಬೇಕು ರೀ. ಕರಗಿಂದ ಅದಕ್ಕೆ ರವೆ ಏಲಕ್ಕಿ ಪುಡಿ ಹಾಕಿ ಕುದಿಯೋ ನೀರು ಇರ್ತದಲ್ರಿ, ಕುದಿಸ್ಬೇಕು. ಈ ಥರ ಹಿಂಗೆ ಗಟ್ಟಿ ಆಗ್ಲಿಕ್ಕೆ ಬರ್ತದೆ. ಅವಾಗ 1 ಚಮಚ ಒಳ್ಳೆ ಎಣ್ಣೆ ಹಾಕಿ ಅದನ್ನು ಮುಚ್ಚಿಟ್ಬಿಡ್ಬೇಕು ರೀ. ಅದನ್ನು ಮುಚ್ಚಿಟ್ರೆ ಗಟ್ಟಿ ಆಗ್ತದೆ ರೀ. ಅವಾಗ ಸ್ವಲ್ಪ ಆರೋ ತನಕನೂ ನಾನು ಕಣಕದ ಉಳ್ಳಿ ಹಾಕ್ಕೊಂಡಿದ್ದೆ ನೋಡ್ರಿ. ಅಲ್ಲಿ ಒಂದೊಂದನ್ನು ಮಳ್ತೀವು. ಆಮೇಲೆ ಇದು ಆರಿದ ಮೇಲೆ ಸಜ್ಜಿಗೆನ ಉಂಡೆ ಮಾಡಿಟ್ಕೊಂಡೆ. ನನಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ತೊಗೊಂಡು ತುಂಬಿ ಕಣಕದ್ದು ಇದ್ರೊಳಗೆ ಅವನ್ನ ತುಂಬಿ ಲಟ್ಟಿಸ್ಲಿಕತ್ತೇನೆ. ಅವನ್ನ ಕಣಕ ಎಷ್ಟು ಚಂದ ನೆನೀತದ ಅಷ್ಟು ಚಲೋ ಹೋಳಿಗೆ ಆಗ್ತಾವೆ ನೋಡ್ರಿ. ಸಜ್ಜಿಗೆ ಹೋಳಿಗೆನೂ ಹರಿಯಂಗಿಲ್ಲ. ಇವು ನೀವು ಎಷ್ಟೋ ತುಂಬಿದ್ರೂ ನೀವು ಏನೇನು ಇದು ಹೂರ್ಣದ ಹೋಳಿಗೆ ಹಂಗೆ ಬೇಳೆ ಹೋಳಿಗೆ ಥರ ಇದಾಗಲ್ಲ, ಚಂದ ಬರ್ತದೆ ರೀ. ಇದು ಬೇಯೋದನ್ನು ಒಂದು ಸ್ವಲ್ಪ ಲೇಟ್ ಆಗ್ತದೆ ರೀ. ಇದನ್ನು ಸಜ್ಜಿಗೆ ಇರ್ತದಲ್ಲ ರೀ, ಇದು ಬೇಯ್ಬೇಕಂದ್ರೆ ಮೊದ್ಲಿಗೆ ಬೆಂದು ಬಂದಿರ್ತದೆ. ಅದಾದ್ಮೇಲೆ ಮತ್ತೊಮ್ಮೆ ಬೇಯಿಸ್ಬೇಕಲ್ಲ, ಲೇಟ್ ಆಗ್ತದೆ ರೀ. ಅದಕ್ಕೆ ಇದನ್ನು ಇಷ್ಟು ಹೇಳಿ ನಾನು ಲಾಗ್ ಮುಗಿಸ್ತೀನಿ. ಥ್ಯಾಂಕ್ ಯು.